ದಾಪಕ್ಲು ಕಕ್ಕಬ್ಬೆ ಕುಂಜಿಲ ಗ್ರಾಮದಲ್ಲಿರುವ ಪಾಡಿಶ್ರೀ ಇಗ್ಗುತ್ತಪ್ಪ ದೇವಾಲಯದಲ್ಲಿ ಮೇ 13ರಿಂದ 18ರವರೆಗೆ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿರುವುದಾಗಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ತಿಳಿಸಿದೆ. ಕೊಡಗಿನ ಮಳೆದೇವರೆಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವ ಪಾಡಿ ಇಗ್ಗುತ್ತಪ್ಪ ದೇವಾಲಯದಲ್ಲಿ 5 ದಿನಗಳ ಕಾಲ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಸಲು ದೇವಾಲಯ ಆಡಳಿತ ಮಂಡಳಿ ತೀರ್ಮಾನಿಸಿದೆ. ಕೇರಳದ ನೀಲೇಶ್ವರ ತಂತ್ರಿಗಳ ಸಮ್ಮುಖದಲ್ಲಿ ವಿವಿಧ ರೀತಿಯ ಪೂಜಾ ಕಾರ್ಯಗಳು ನಡೆಯಲಿದೆ. ತಾರೀಖು 13ರಂದು ದೇವಾಲಯದಲ್ಲಿ ಸಾಮೂಹಿಕ ಪೂಜೆ, ಪುಣ್ಯಾಹ, ಅಂಕುರ ಅರ್ಪಣೆ, ಪ್ರಾಸಾದ ಶುದ್ಧಿ, ವಾಸ್ತು ರಾಕ್ಷೋಘ್ನ ಹೋಮ, ವಾಸ್ತು ಬಲಿ. ತಾರೀಖು 14, 15 ಮತ್ತು 16ರಂದು ಗಣಪತಿ ಹೋಮ, ಅಂಕುರ ಪೂಜೆ, ಬಿಂಬಶುದ್ಧಿ, ಕಳಸ ಪೂಜೆ, ಕಳಸಾಭಿಷೇಕ, ಮಂಗಳಾರತಿ ಸೇರಿದಂತೆ ವಿವಿಧ ಹೋಮ ಹವನಗಳು ದೇವಾಲಯದಲ್ಲಿ ನಡೆಯಲಿದೆ. ವಿಶೇಷವಾಗಿ 17 ಮತ್ತು 18ರಂದು ವಿವಿಧ ಪೂಜಾ ಕಾರ್ಯಗಳು ನಡೆಯಲಿವೆ. ಇತಿಹಾಸ ಪ್ರಸಿದ್ಧ ಇಗ್ಗುತ್ತಪ್ಪ ದೇವಾಲಯಕ್ಕೆ ಕೊಡಗು ಮಾತ್ರವಲ್ಲದೆ ರಾಜ್ಯದ ಬೇರೆ ಭಾಗಗಳಿಂದಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಆಶೀರ್ವಾದ ಪಡಿತಾರೆ ಎಂಬ ನಂಬಿಕೆ ಇದೆ. ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ದಿನಾಂಕ 13ರಿಂದ 18ರವರೆಗೆ ಅಷ್ಟಬಂಧ ಬ್ರಹ್ಮಕಲಶ ನಮ್ಮ ತಂತ್ರಿಯವರಾದ ನೀಲೇಶ್ವರ ಪದ್ಮನಾಭ ತಂತ್ರಿಯವರಿಂದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ನಡೆಯಲಿದೆ. ಇದಕ್ಕೆ ನಮ್ಮ ಕೊಡಗಿನಾದ್ಯಂತ ಭಕ್ತರು ಹಾಗೂ ಹೊರಗಿಂದ ಬರ್ತಕ್ಕಂಥ ಎಲ್ಲ ಭಕ್ತ ಮಹಾಜನರುಗಳು ಬಂದು ಸೇರಿ ಈ ಒಂದು ಹಬ್ಬವನ್ನು ಚೆನ್ನಾಗಿ ನಡೆಸಿಕೊಡ್ಲಿಕ್ಕೆ ತಾವೆಲ್ಲರೂ ಬಂದು ಸಹಕರಿಸಿ ದೇವಿಯ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ದೇವರಿಗೂ ಹಾಗೂ ನಾಡಿನ ಜನತೆಗೆ ಎಲ್ರಿಗೂ ಒಳ್ಳೆಯದಾಗುವ ರೀತಿಯಲ್ಲಿ ಬಂದು ಸಹಕರಿಸಿ ಅಂತ ಆದ್ಯವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಷ್ಟು ದಿನ ಪೂಜೆ ನಡೀತದೆ? ಅದರಲ್ಲಿ ತಾರೀಕು 13ರಿಂದ ಸಾಯಂಕಾಲ ಇಲ್ಲಿ ದೇವಸ್ಥಾನದ ಎದುರು ಅವರ ತಂತ್ರಿಯವರು ಬಂದ ನಂತರ ನಾವು ಫಸ್ಟ್ ಅವ್ರ ಜೊತೆ ಮಾತಾಡಿ ಪೂಜೆ ಪ್ರಾರಂಭವಾಗುತ್ತೆ. ತದನಂತರ 14 ಮತ್ತು 15, 16, 17, 18ರವರೆಗೆ ಈ 6 ದಿವಸ ದೇವಿಯ ಪೂಜೆ, ಅಲಂಕಾರ ಪೂಜೆ ಹಾಗೂ ಹೋಮ ಹವನ ಇಂಥದ್ದೆಲ್ಲ ನಡೀತಾ ಇರುತ್ತೆ. ಆದ್ದರಿಂದ ಇದರಲ್ಲಿ ಹೆಚ್ಚಿನ ಜನರು ಬಂದು ಪಾಲ್ಗೊಳ್ಬೇಕು ಅಂತ ಹೇಳೋದೇ ನಮ್ಮ ಆಸೆ. ಅದರಿಂದ ಭಕ್ತಾದಿಗಳು ಬಂದು ಸೇರಿ ಈ ಒಂದು ಅಷ್ಟಬಂಧ ಬ್ರಹ್ಮಕಲಶವನ್ನು ಚೆನ್ನಾಗಿ ನೆರವೇರಿಸಿಕೊಳ್ಳಿ, ಎಲ್ಲರೂ ಬಂದು ಸೇರಲಿ ಅಂತ ನಾನು ತಮಗೆ ಈ ಮೂಲಕ ಕೇಳಿಕೊಳ್ಳುವನಾಗಿದ್ದೆ. ತಮ್ಮ ಹೆಸರು ಏನಾಗಿದೆ? ಬಾಚಮಂಡ ರಾಜಾಪೂವಣ್ಣ, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು. പാടി ശ്രീ ഇഗ്ഗുത്തപ്പ് ദേവനെലഞ്ചി ನಂಗೆ ತಕ್ಪರ್ನುಂಡು. ನಾನು ಪರದಂಡ ಸುಬ್ರಹ್ಮಣಿ, ಭಕ್ತಜನ ಸಂಘತ್ರ ಅಧ್ಯಕ್ಷ. ನಾಡ ಕೂಡ ಉಳ್ಳದು ಶ್ರೀ ಬಾಚಮಂಡ ರಾಜ ಪೂವಣ್ಣ ಹಿಂಗ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನಾಯ್ತುಂಡು. ನಂಗ ಕೊಡಗರ ಭಕ್ತ ಮಹಾಜನರಲ್ಲಿ ಎಂತ ವಿನಂತಿ ಮಾಡಿ ಒಂಚಂಗಿ ಇದೇ 13ನೇ ತಾರೀಕು 14 ತೊಟ್ಟು 18ನೇ ತಾರೀಕು ತಿಂಗಳಾಚೆಗತ್ತನೆ ಪಾಡಿ ಶ್ರೀ ಇಗ್ಗುತ್ತಪ್ಪ ಸ್ವಾಮಿರ ಅಷ್ಟಬಂಧ ಬ್ರಹ್ಮಕಲಶ ನಡಪ ನೀಲೇಶ್ವರ ಪದ್ಮನಾಭ ತಂತ್ರಿ ಐಂಗಾಡ ಮೇಲ್ವಿಚಾರಿಕೆಯಲ್ಲಿ ನಡಪಂತ ಈ ಪುಣ್ಯ ಕಾರ್ಯಕ್ಕೆ ಕೊಡಗರ ಭಕ್ತ ಜನ ಎಲ್ಲ ಬಂದಿತ್ತು. ದೇವಡ ಕೃಪಾಶೀರ್ವಾದ ಪಡೆದುಕೊಂಡು ನೀಂಡು ಕೊಟ್ಟವ. ಅನ್ನನೇ 2010 ಫೆಬ್ರವರಿ 10ನೇ ತಾರೀಕಿನ ಜಿಪ್ಪರ ಅಷ್ಟಬಂಧ ನಡೆದಿತ್ಲೆ. ಪ್ರತಿ 12 ಕಾಲಕ್ಕೊಮ್ಮ ಅಷ್ಟಬಂಧ ನಡ್ಕೊಂಡು ಒಂದೊಂತೂರು ನಂಬಿಕೆಲು ನಂಗೆ ಆ ಸಮಯ ಮೀರಿಪೋಯ್ತು. ಮಳೆ ಬಳೆ ಇಡೀ ಕೊಡಗರ ಅನ್ನದಾತ ಬರ್ಕತ್ ಭಾಗ್ಯತ್ರ ಅಧಿದೇವ ಕುಲದೇವ ಇಂತೆಲ್ಲ ಪ್ರಸಿದ್ಧಿ ಪಡೆದಿತ್ತುಳ್ಳ ನಂಗಡ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವನೆಲಕ್ಕೆ ಭಕ್ತಾದಿಯ ಕೊಡಗರ ಭಕ್ತಾದಿಯ ಅಲ್ಲತ್ತೆ ಪೊರ್ಮೆಂಜಿ ಸಮೇತ ಭಕ್ತಾದಿಯ ಬಂದಿತ್ತು. ಈ ಪುಣ್ಯ ಕಾರ್ಯತ್ತು ಭಾಗವಹಿಸುಂಡು ಪೂಜಾ ಕೈಂಕರ್ಯ ಎಲ್ಲತ್ತೂ ಆ ಸಮಯത്ത് ನಂಗಡ ಕೂಡ ಇರುಂಡು ಒಣ್ಣಿಂಡು ಎಲ್ಲ ಭಕ್ತ ಜನಡ ಪರವಾಯ್ತು. ನಂಗೆ ಅದೆಂಡಾಳು ನಂಗಡ ಸಮಿತಿಯ ಪರವಾಯ್ತು ಮನವಿ ಮಾಡ್ಯವ ನಲ್ಲರಿ ಮೇಲಾರ್ಕು.
ಹೆಚ್ಚು apa என்னங்க 12 ಕಾಲ ವಾಯ್ದ 12 ಕಾಲ ಮೀರಿ ಪೊಚ್ಚಿ 2010 ಫೆಬ್ರವರಿ 14 ಮಾಡಿತ್ಲೆ ಅಂದೇ ಲಾಸ್ಟ್ ಮಾಡ್ನದು ಇಂದಿಕ ಸುಸಂದರ್ಭ ಒದಗಿ ಬಂತು ಆನ ಉಂಡು ಎಲ್ಲ ಇಕ್ಕ ನೋಟಿಯಂಡೇ ಉಂಡು ಹೆಚ್ಚು ಜಾಗಕ್ಕೆ ಮಳೆ ಆಯ್ತಲೆ ಕೊಡಗರ ಮೂಲೆ ಮೂಲೆಯಲ್ಲಿ ಮಳೆರ ಸಮಸ್ಯೆ ಉಂಡು ನೀರಿಲ್ಲ ಅಂತಲ್ಲಿ ದೇವಕ್ಕೆ ಶಕ್ತಿ ಕೊಟ್ಟುವಂಗೆ ಆಯ್ತು ಇದೊರು ಪುಣ್ಯ ಕಾರ್ಯಕ್ಕೆ ನಂಗೆಲ್ಲ ಕೈ ಇಟ್ಟಿತ್ತು ಭಕ್ತ ಮಹಾಜನೆಲ್ಲ ಬಂತು ಸಹಕಾರ ಮಾಡು ನೀನು ಕೊಟ್ಟವ. ಸಮಿತಿ ಅಧ್ಯಕ್ಷರಾದ ಬಾಚಮಾಡ ರಾಜಪೂವಣ್ಣ, ತಕ್ಕ ಮುಖ್ಯಸ್ಥರು ಮತ್ತು ಭಕ್ತಜನ ಸಂಘದ ಅಧ್ಯಕ್ಷರಾದ ಪರದಂಡ ಸುಬ್ರಹ್ಮಣಿ ಹಾಗೂ ದೇವಾಲಯ ಸಮಿತಿಯ ವಿಠಲ ಕೊಡಗು ಚಾನಲ್ಗೆ ಮಾಹಿತಿಯನ್ನು ನೀಡಿದರು. ಸರ್, ಈ ವಿಶೇಷತೆ ಏನು? 30 ಮಂದಿ ಯಾವ ಪೂಜೆ ಯಾವ ತರ ನಡೀತದೆ? ಇದು ಸ್ವಾಮಿ ಶ್ರೀಗುತ್ತಪ್ಪ ದೇವಸ್ಥಾನ. ಇದು ಈಶ್ವರ ಅಂದರೆ ನಾಗ ಸುಬ್ರಹ್ಮಣ್ಯ ಅಂತ ವಿಶೇಷವಾಗಿ ಈಶ್ವರನ ಹೆಸರು ಹೇಳ್ತಾರೆ. ಇಲ್ಲಿ 10ರಲ್ಲಿ ಯಾವುದು ಫೆಬ್ರವರಿ 10 ತಿಂಗಳು 14ರಲ್ಲಿ 2014ರಲ್ಲಿ ಫೆಬ್ರವರಿ 10 ಮತ್ತು 11ರಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶ ಆಗಿತ್ತು. ಅಲ್ಲಿಂದ 14 ವರ್ಷ ಈಗ ಕಳೆದ ಮೇಲೆ ಹೊಸದಾಗಿ ಭಕ್ತರ ಕೋರಿಕೆ ಮೇರೆ ದೇವರ ಪ್ರಭಾವ ಜಾಸ್ತಿ ಆಗಬೇಕಂತಾರೆ ಅಂದರೆ ನಾವು ಅಷ್ಟಬಂಧ ಬ್ರಹ್ಮ ಕಲಶ ಮಾಡುವಂಥ ಭಕ್ತಾದಿಗಳ ತೀರ್ಮಾನದ ಮೇಲೆ ವ್ಯವಸ್ಥಾಪನಾ ಸಮಿತಿ, ಭಕ್ತ ಜನಸಂಘ ಹಾಗೂ ಭಕ್ತರ ಕೋರಿಕೆಗೆ ದೇವಸ್ಥಾನವನ್ನು ಪುನಃ ಅಷ್ಟಬಂಧ ಬ್ರಹ್ಮ ಕಲಶ ಮಾಡುವಂಥ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದನ್ನು ಈಗ ಮಾಡಲಿಕ್ಕೆ ನೀಲೇಶ್ವರ ತಂತ್ರಿಗಳಾದ ಪದ್ಮನಾಭ ಅವರು ತಾರೀಕು 13ರಿಂದ 18ರ ತನಕ ಪೂಜೆ ಕಾರ್ಯವನ್ನು ಮಾಡ್ತಾರೆ. ವಿಶೇಷವಾಗಿ 17 ಮತ್ತು 18ನೇ ತಾರೀಕಂದು ದೇವರಿಗೆ ಅಷ್ಟಬಂಧ ಬ್ರಹ್ಮ ಕಲಶ ಏನು ಪೂಜೆ ಪುರಸ್ಕಾರಗಳನ್ನು ಮಾಡ್ತಾರೆ ಅದನ್ನು ದೊಡ್ಡದಾಗಿ ಮಾಡಿ ಸರ್ವ ಭಕ್ತಾದಿಗಳಿಗೆ ದೇವರ ಕೃಪೆ ಇರಲಿ ಅಂತೇಳಿ ನಾವು ಈ ಬ್ರಹ್ಮ ಕಲಶ ಅಷ್ಟಬಂಧವನ್ನು ಮಾಡ್ತಿದ್ದೀವಿ. ಅಂದ್ರೆ ಈ ವಿಶೇಷತೆ ಏನಂದ್ರೆ ಬೇರೆ ಕಡೆಯಿಂದ ಕೂಡ ಜನ ಬರ್ತಾರೆ, ಎಲ್ಲ ಕಡೆನೂ ಬರ್ತಾರೆ. ಇಗ್ಗುತ್ತಪ್ಪನಿಗೆ ಎಲ್ಲ ಕಡೆನೂ ಭಕ್ತಾದಿಗಳು ಬೇಕಾದಷ್ಟು ಇದ್ದಾರೆ. ಭಕ್ತಾದಿಗಳ ಯಾವುದು ತನು ಮನಧನ ಇದೆಯಲ್ಲ ಅದು ಈ ದೇವಸ್ಥಾನದಲ್ಲಿ ತುಂಬ ನಡೀತಿದೆ. ಯಾವುದೇ ರೀತಿಯಲ್ಲಿ ತೊಂದರೆ ಆಗೋದಿಲ್ಲ. ಭಕ್ತಾದಿಗಳು ಬಂದು ದೇವರಿಗೆ ಏನು ಬೇಕು, ಏನು ಕೊಡ್ತಾರೆ, ಏನು ಬಿಡ್ತಾರೆ ಅಂತ ಹೇಳೋದು ನಮ್ಗೆ ಹೇಳೋಕ್ಕಾಗೋದಿಲ್ಲ. ಅಂದರೆ ಈ ಇಗ್ಗುತ್ತಪ್ಪನ ಆಶೀರ್ವಾದದಿಂದ ಇಲ್ಲಿವರೆಗೆ ಯಾವುದೇ ತೊಂದರೆ ಆಗಿಲ್ಲ. ಊಟಕ್ಕಾಗಲಿ, ಉಪಚಾರಕ್ಕಾಗಲಿ, ಪೂಜೆ ಪುರಸ್ಕಾರದಲ್ಲಿ ಆಗಲಿ ಆ ದೇವರ ದಯೆ ಇದ್ದೇ ಇರುತ್ತೆ ಅಂತ ಹೇಳೋದು ನಮ್ಮೆಲ್ಲರ ಅಭಿಪ್ರಾಯ. ನಮ್ಮ ಹೆಸರು ಏನು? ಪರದಂಡ ವಿಠಲ, ವ್ಯವಸ್ಥಾಪನಾ ಸಮಿತಿ ಸದಸ್ಯರು.